ಹಿಂದೆಂದಿನಂತೆ ಸ್ವಾಗತವನ್ನು ಸರ್ವರಿಗೂ ಬಯಸುತ್ತೇನೆ. ನಾವು ಹಿಂದಿನ ಲೆಸನ್ಸಲ್ಲಿ ಅಂದರೆ ಪಾಠ ಮಾಡುವಲ್ಲಿ ವಾಕ್ಯ ರಚನೆ ಸಂಬಂಧವಾಗಿ ಅನೇಕ ವಿಚಾರಗಳನ್ನ ನಾನು ಮುಂದಿಟ್ಟಿದ್ದೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ನಾವು ತಗೋಬೇಕಾಗಿರೋದೇ ಪಾರ್ಟ್ ಆಫ್ ಸ್ಪೀಚ್. ಅದರಲ್ಲಿ ಎಲ್ಲ ಶಬ್ದಗಳನ್ನ ನಾವು ಮನಗೊಂಡಾಗ, ಅರ್ಥೈಸ್ಕೊಂಡಾಗ ವಾಕ್ಯ ರಚನೆಯನ್ನು ಸುಲಭವಾಗಿ ಮಾಡಬಹುದು ಎಂಬ ವಿಚಾರವಾಗಿ ತಮಗೆ ಮೊದಲೇ ನಾನು ಎಕ್ಸ್ಪ್ರೆಸ್ ಮಾಡಿದ್ದೆ. ಹಾಗಾಗಿ ಇಂದು ವಾಕ್ಯ ರಚನೆಯಲ್ಲಿ ನಾನು ಈ ಶಾರ್ಟ್ ಫಾರ್ಮ್, ನೆಗೆಟಿವ್ ಫಾರ್ಮ್ಸಲ್ಲಿ ಮತ್ತು ಡೂ ಎಂಬ ಆಕ್ಸಿಲರಿ ವರ್ಬ್ ಏನಿದೆ ಆ ಸಂಬಂಧವಾಗಿ ನಾನು ಈ ವಾಕ್ಯಗಳಲ್ಲಿ ಹೇಗೆ ಪ್ರಶ್ನಾರ್ಥಕ ವಾಕ್ಯಗಳನ್ನ ನಾವು ಮಾಡಬಹುದು ಎಂಬ ವಿಚಾರವಾಗಿ ಇವತ್ತು ಪಾಠವನ್ನು ಮಾಡ್ತಾಯಿದ್ದೇನೆ. ಹಾಗಾಗಿ ಡೂ ಎನ್ನೋದು ಒಂದು ಇಲ್ಲಿ ಆಕ್ಸಿಲರಿ ವರ್ಬ್, ಇಲ್ಲಿ ಯೂಸ್ಡ್ ವಿತ್ ದ ಅನದರ್ ವರ್ಬ್ ಟು ಫಾರ್ಮ್ ಕ್ವಶನ್ಸ್ ಆ್ಯಂಡ್ ನೆಗೆಟಿವ್ಸ್ ಸೆಂಟೆನ್ಸ್ ಇನ್ಕ್ಲೂಡಿಂಗ್ ನೆಗೆಟಿವ್ ಆರ್ಡರ್ಸ್ ಆ್ಯಂಡ್ ಸಮ್ಟೈಮ್ ಇನ್ ಅಫರ್ಮೇಟಿವ್ ಸೆಂಟೆನ್ಸ್. ಇಲ್ಲ ಅಫರ್ಮೇಷನ್ಸಲ್ಲಿ ನಾವು ಕರಿತೀವಿ. ಫಾರ್ ರೀಸನ್, ಸ್ಟೈಲ್, ಅಲ್ಲಿ ಒಂದು ಸ್ಟೈಲ್ಗಾಗಿ ಅಫರ್ಮೇಷನಲ್ಲಿ ಕೂಡ ನಾವು ಬಳಸ್ತೀವಿ, ಒಂದು ರೀಸನ್ ಕೊಡೋಕ್ಕೋಸ್ಕರ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ ಆಕ್ಸಿಲರಿ ಅಂದರೆ ಸಹಾಯಕ ಕ್ರಿಯಾಪದವನ್ನು ಆಗಿ ನಾವು ಪ್ರಶ್ನಾರ್ಥಕ ಶಬ್ದಗಳೊಡನೆ ಹಾಗೂ ಶಬ್ದಗಳು ಇಲ್ಲದೆ ಅಂದರೆ ಪ್ರಶ್ನಾರ್ಥಕ ಶಬ್ದಗಳು ಇಲ್ಲದೆಯೂ ಕೂಡ ನಾವು ಪ್ರಶ್ನೆಯನ್ನು ಮಾಡ್ಬೋದು. ಅಲ್ಲಿ ಮುಖ್ಯ ಅಂದರೆ ಮೇಯ್ನ್ ವರ್ಬನ್ನು ನಾವು ಯಾವಾಗಲೂ ವಾಕ್ಯಗಳಲ್ಲಿ ತೆಗೆದುಕೊಳ್ತಾ ಇರ್ತೀವಿ ಅದರ ಜೊತೆಗೆ. ಆದರೆ ಇಲ್ಲಿ ನಾವು ಹೇಗೆ ಈಗ ಆಕ್ಸಿಲರಿ ವರ್ಬನ್ನು ಬಿಟ್ಬಿಟ್ರೆ ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನ ನಾವು ತಗೋತಾ ಇದ್ದೀನಿ. ಇಲ್ಲಿ ವೇರ್ ಡು ಯು ವರ್ಕ್, ಇಲ್ಲಿ ವರ್ಕ್ ಅಂದರೆ ನಾವು ಹಣಕ್ಕಾಗಿ ದುಡಿಮೆಯನ್ನು ಮಾಡ್ತಕ್ಕಂಥ ಆ ಕೆಲಸಕ್ಕೆ ನಾವು ವರ್ಕ್ ಅಂತೇಳಿ ಕರಿತೀವಿ. ವೇರ್ ಅಂದರೆ ನಿಮಗೆ ಸಾಮಾನ್ಯ ವರ್ಬಿನ ಅರ್ಥ ಗೊತ್ತಿದೆ. ವೇರ್ ಅಂದರೆ ಅಡ್ವರ್ಬ್ನಲ್ಲಿ ಅದು ಕಾಲವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು. ಇಲ್ಲಿ ಪ್ರಶ್ನಾರ್ಥಕ ಶಬ್ದ ವೇರ್, ಎಲ್ಲಿ ಎಂಬ ಅರ್ಥವನ್ನು ಕೊಡ್ತದೆ. ಈಗ ಡೂ ಅನ್ನೋದು ಆಕ್ಸಿಲರಿ ವರ್ಬ್ ಅಂತ ನಾನು ಹೇಳಿದೆ. ಅದರ ಅರ್ಥ ಮಾಡು ಎಂಬ ಅರ್ಥದಲ್ಲಿ ಬರ್ತದೆ ಮೇನ್ ವರ್ಬ್ ಆಗಿ ಬಂದಾಗ. ಇಲ್ಲಿ ಈ ಮೇನ್ ವರ್ಬ್ ವರ್ಕ್ ಅಂತ ಏನಿದೆ ಅದಕ್ಕೆ ನಾವು ಡೂ ಶಬ್ದವನ್ನು ಪ್ರಶ್ನೆ ಮಾಡೋಕ್ಕೆ ತಗೋಬೋದು. ಇಲ್ಲಿ ಯು ವರ್ಕ್ ಅಂತ ಹೇಳಿದರೆ ಅಲ್ಲಿ ಈ ಕೆಲಸ ಮಾಡು ಎಂಬ ಅರ್ಥದಲ್ಲಿ ಆಗ್ತದೆ. ಡು ಯು ವರ್ಕ್ ಅದು ಪ್ರಶ್ನೆಯನ್ನು ಮಾಡ್ತದೆ, ಕೆಲಸ ಮಾಡುತ್ತೀಯಾ ಎಂಬ ಅರ್ಥವನ್ನು ಕೊಡ್ತದೆ. ಆದರೆ ವೇರ್ ಅಂದಾಗ ಏನರ್ಥ ಕೊಡ್ಬೋದು? ವೇರ್ ಡು ಯು ವರ್ಕ್, ಎಲ್ಲಿ ದುಡಿಮೆ ಮಾಡ್ತೀಯಾ, ಕೆಲಸ ಮಾಡ್ತೀಯಾ ಎಂಬ ಅರ್ಥವನ್ನು ಕೊಡ್ತದೆ. ಅದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಾವು ತೆಗೆದುಕೊತಾ ಇದ್ದೀವಿ. ಹಾಗಾಗಿ ಇಲ್ಲೇನಾಗ್ತದೆ ಅಂದರೆ ಡೋಂಟ್ ಯು ವಾಂಟ್ ಎನಿ ಕೇಕ್, ಆ ಫುಡ್, ಡ್ರಿಂಕ್, ಐಸ್ ಕ್ರೀಮ್, ಹೀಗೆ ಚಾಕ್ಲೇಟ್ ಬಾರ್ಸ್ ಹೇಳ್ಬೋದು. ಡು ಯು ವಾಂಟ್, ಈಗ ಇದು ಡೂ ಇದೆಯಲ್ಲ ಇದನ್ನ ಬಿಟ್ಬಿಟ್ರೆ ಇಲ್ಲಿ ಏನಾಗ್ತದೆ? ಯು ವಾಂಟ್ ಎನಿ ಐಸ್ ಕ್ರೀಮ್ ಆರ್ ಚಾಕ್ಲೇಟ್ ಬಾರ್ಸ್, ಏನಾಗ್ತದೆ? ಇಲ್ಲಿ ಕ್ವಶನ್ ಆಗೋದಿಲ್ಲ. ಆವಾಗ ಯು ವಾಂಟ್ಸ್ ಅಂದರೆ ಈ ವಾಂಟ್ ಅಂದರೆ ನೀನು ಇಷ್ಟಪಡ್ತೀಯಾ ಯಾವುದೇ ಕ್ರೀಮ್ಸನ್ನು ಮತ್ತು ಚಾಕ್ಲೇಟ್ ಬಾರ್ಸ್ಗಳನ್ನ ಅಂತ ಆಯ್ತದೆ. ಆದರೆ ಪಡುವುದಿಲ್ವಾ, ಪಡುತ್ತಿ ಎಂಬುದಾಗಿ ಹೇಳಬೇಕಾದ್ರೆ ನಾವು ಡೂನ ತಗೋತೀವಿ. ಈಗ ಡು ಯು ವಾಂಟ್ ಅಂತ ಹೇಳ್ಬೋದು. ಇಲ್ಲಿ ಡೋಂಟ್ ತೊಗೊಂಡಿದ್ದೀನಿ, ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ನಾಗಿ ಮಾಡ್ಕೊಂಡಿದ್ದೀನಿ. ನೆಗೆಟಿವ್ ಅಂದರೆ ಇಲ್ಲಿ ಶಾರ್ಟ್ ಫಾರ್ಮ್ ಇದೆ, NOT ಅನ್ನೋದನ್ನ ಎಂಟ್ ಅಂತ ಮಾಡ್ಕೊಂಡಿದ್ದೀವಿ. ಡೋಂಟ್ ಯು ವಾಂಟ್ ಎನಿ ಐಸ್ ಕ್ರೀಮ್ ಆರ್ ಚಾಕ್ಲೇಟ್ ಬಾರ್. ಇಲ್ಲಿ ಏನು ಅರ್ಥವನ್ನು ಕೊಡ್ತದೆ ನೀವು ತಿಳ್ಕೊಬೋದು. ಡೋಂಟ್ ಅಂದರೆ ಇಷ್ಟಪಡುವುದಿಲ್ಲವೇ ಎಂಬ ಅರ್ಥದಲ್ಲಿ ಇಲ್ಲಿ ಮೈನ್ ವರ್ಬ್ ಇದೆ, ಇಲ್ಲಿ ಆಕ್ಸಿಲರಿ ವರ್ಬ್ ಇದೆ. ಡೂ ಎಂಬ ಶಬ್ದದ ರೂಪದಲ್ಲಿ ಡೋಂಟ್ ಎಂಬ ನಕಾರಾತ್ಮಕ ಶಬ್ದ ಇದೆ. ಡೋಂಟ್ ಯು ವಾಂಟ್, ನೀನು ಇಷ್ಟಪಡುವುದಿಲ್ಲವೇ ಎಂಬ ಅರ್ಥವನ್ನು ಕೊಡ್ತದೆ. ಇಲ್ಲಿ ಕ್ವಶನ್ ಮಾರ್ಕ್ ಹಾಕೋಬೋದು. ಆದರೆ ಮುಂದುವರಿಸಿದ್ದೀನಿ ನಾನು ವಾಕ್ಯವನ್ನು. ಎನಿ ಐಸ್ ಕ್ರೀಮ್ ಆರ್ ಚಾಕ್ಲೇಟ್ ಬಾರ್ಸ್, ನಿನಗೆ ಐಸ್ ಕ್ರೀಮ್ಸ್ ಅಥವಾ ಚಾಕ್ಲೇಟ್ ಬಾರ್ಸ್ನ ನೀನು ಇಷ್ಟಪಡುವುದಿಲ್ಲವೇ ಎಂಬ ಅರ್ಥದಲ್ಲಿ ಇದೆ. ಪಡುತ್ತೀಯಾ ಅಲ್ಲ ಪಡುವುದಿಲ್ಲವೇ ಎಂಬ ಅರ್ಥವನ್ನು ಕೊಡ್ತಾ ಇದೆ, ಪ್ರಶ್ನೆಯನ್ನು ಮಾಡ್ತದೆ. ವೈ ಡೋಂಟ್ ವಿ ಹ್ಯಾವ್ ಲಂಚ್, ನಾವು ಏಕೆ ಲಂಚನ್ನು ಮಾಡಬಾರ್ದು ಎಂಬ
ಅರ್ಥದಲ್ಲಿದೆ. ವೈ ಅಂದರೆ ಏಕೆ ಎಂಬ ಅರ್ಥವನ್ನು ತಗೊಂಡಿದ್ದೀವಿ. ವೈ ಬಿಟ್ಬಿಟ್ರೆ ಇಲ್ಲೂ ಕೂಡ ಪ್ರಶ್ನೆ ಆಗ್ತದೆ. ಡೋಂಟ್ ವಿ ಹ್ಯಾವ್ ಲಂಚ್, ಮಾಡಬಾರ್ದಾ ಎಂಬ ಅರ್ಥ ಕೊಡ್ತದೆ. ವೈ ಅಂದರೆ ಯಾಕೆ ಮಾಡಬಾರ್ದು ಎಂಬ ಅರ್ಥವನ್ನು ಕೊಡ್ತಾ ಇದೆ. ಐ ಡಿಡೆಂಟ್ ಯು ರಿಯಲೈಸ್ ಹಿ ವಾಸ್ ಡಂಪ್ ಮ್ಯಾನ್. ಏನು ಕೊಡ್ತಾ ಇದೆ ಇದು? ಡಿಡೆಂಟ್ ಯು ರಿಯಲೈಸ್ ಹಿ ವಾಸ್ ಡಂಪ್ ಮ್ಯಾನ್ ಆರ್ ಬ್ಲೈಂಡ್ ಆರ್ ಡೆಫ್. ನೋಡಿ, ಏನು ಬೇಕಾದ್ರೂ ಶಬ್ದಗಳನ್ನ ಸೇರಿಸ್ಕೋಬೋದು. ಇಲ್ಲಿ ಡಂಪ್ ಇದೆ, ಬ್ಲೈಂಡ್ ಇದೆ, ಮತ್ತು ಡೆಫ್ ಇದೆ. ಕಿವುಡ, ಮೂಗ ಮತ್ತು ಕುರುಡ. ಅದಕ್ಕೆ ನೀವು ಡಂಪ್ ವುಮೆನ್ ಅಂತಲೂ ಕೂಡ ಹೇಳ್ಕೊಬೋದು, ಇಲ್ಲಿ ಬ್ಲೈಂಡ್ ವುಮೆನ್ ಅಂತಲೂ ಹೇಳ್ಬೋದು, ಮತ್ತು ಡಫ್ ವುಮೆನ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲ ಡಫ್ ಗರ್ಲ್, ಡಂಪ್ ಗರ್ಲ್, ಹೀಗೆ ಬ್ಲೈಂಡ್ ಗರ್ಲ್, ಈ ರೀತಿ ಶಬ್ದಗಳನ್ನ ನಾವು ಸೇರಿಸ್ಬೋದು. ಡಿಡೆಂಟ್ ಯು ರಿಯಲೈಸ್ ಅಂದರೆ ಮನಗಾಣಲಿಲ್ಲವೇ? ಈಗ ಯಾವುದೋ ಒಂದು ನಡೆದಿದೆ ಅಲ್ಲ ನಿಜವೆಂದು ನೀನು ಅರಿತುಕೊಂಡಿಲ್ವಾ, ಇಲ್ಲ ಮನಗಾಣಲಿಲ್ವಾ ಎಂಬ ಅರ್ಥದಲ್ಲಿ ಇಲ್ಲಿ ರಿಯಲೈಸ್ ಅಂದರೆ ಮನಗಾಣು. ಯಾವುದೇ ಒಂದು ನಡೆದ ವಿಚಾರವನ್ನು ನಿಜವೆಂದು ಅರಿಯುವುದಕ್ಕೆ ನಾವು ರಿಯಲೈಸ್ ಅಂತ ಕರಿತೀವಿ. ಡಿಡೆಂಟ್ ಯು ರಿಯಲೈಸ್ ದಟ್ ಯು ನೀಡೆಡ್. ನೋಡಿ, ಇಲ್ಲಿದೆ ಡೋಂಟ್ ಯು ರಿಯಲೈಸ್ ಹಿ ವಾಸ್ ಡಂಪ್ ಮ್ಯಾನ್, ಬ್ಲೈಂಡ್ ಮ್ಯಾನ್ ಆರ್ ಡೆಫ್. ಇಲ್ಲಿ ನಿನಗೆ ಆತ ಏನಾಗಿದ್ದಾನೆ? ಹಿ ವಾಸ್ ಡಂಪ್, ಕಿವುಡ, ಮತ್ತು ಮೂಗ, ಮತ್ತು ಕಣ್ಣಿಲ್ದವನು ಎಂಬ ಅರ್ಥವನ್ನು ಕೊಡ್ತಾ ಇದೆ. ಡಿಡೆಂಟ್ ಯು ರಿಯಲೈಸ್ ಹಿ ವಾಸ್ ಡಂಪ್ ಮ್ಯಾನ್ ಆರ್ ಬ್ಲೈಂಡ್ ಆರ್ ಡೆಫ್. ಇಲ್ಲಿ ಕಿವುಡ ಮತ್ತು ಮೂಗ ಮತ್ತು ಕಣ್ಣಿಲ್ಲದವನು ಕುರುಡ ಎಂದು ನಿನಗೆ ಅರ್ಥವಾಗಲಿಲ್ವಾ, ಅರ್ಥಕೊಂಡಿಲ್ವಾ ಎಂಬ ಅರ್ಥ ಇಲ್ಲಿದೆ. ಡಿಡೆಂಟ್ ಯು ರಿಯಲೈಸ್. ಹಾಗೆ 5ನೇ ತೊಗೊಂಡಿದ್ದೀನಿ. ಡಿಡೆಂಟ್ ಯು ರಿಯಲೈಸ್ ದ್ಯಾಟ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಗ್ಗೆ ನಾನು ಮಾತನಾಡಿದ್ದೆ. ಈ ವಾಕ್ಯಗಳನ್ನ ರಚನೆ ಮಾಡುವಾಗ ಸಿಂಪಲ್ ಮತ್ತು ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್. ಅಂದರೆ ಸಿಂಪಲ್ ಅಂದರೆ ಸಾಧಾರಣ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ. ಮತ್ತು ಒಂದಕ್ಕಿಂತ ಹೆಚ್ಚು ಅಂದರೆ 2 ಆದಾಗ ಇಲ್ಲಿ ನಾವು ಕಂಜೆಕ್ಷನ್ನ ಆ್ಯಂಡ್ ಆರ್ ಇವುಗಳನ್ನ ಬಳಸಿ ಒಂದಕ್ಕಿಂತ 2 ವಾಕ್ಯನ ಸೇರಿಸಿ ಕಾಂಪೌಂಡ್ ಕೂಡ ಮಾಡ್ತೀವಿ. ಹಾಗೆ 2ಕ್ಕಿಂತ ಹೆಚ್ಚು ಬಂದಾಗ ಅದನ್ನು ನಾವು ಕಾಂಪ್ಲೆಕ್ಸ್ ಆಗಿ ತೊಗೋತೀವಿ. ಮೊನ್ನೆ ಕಾಂಪ್ಲೆಕ್ಸ್ ಬಗ್ಗೆ ನಾನು ಮಾತನಾಡಿದ್ದೆ, ಅದ್ರ ಬಗ್ಗೆನೇ. ಆ ಪಾಠವನ್ನು ನೀವು ಕೇಳಿದ್ದೀರಿ, ಹಿಂದೆ ಹೋಗಿ ನೋಡಿ, ಮೊನ್ನೆ ಮಾಡಿದ್ದೀನಿ. ಅದಾದಮೇಲೆ ಹಿಂದಿನ ಪಾಠವನ್ನೇ ಮಾಡ್ತಾ ಇರೋದು. ನೀವು ಹಿಂದೆ ಹೋದರೆ ಆ ಪಾಠದ ಬಗ್ಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಏನು, ಹೇಗೆ ಅಂತ ಗೊತ್ತಾಗ್ತದೆ. ಅಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಮೈನ್ ಕ್ಲಾಸ್ ಮತ್ತು ಅಡ್ಜೆಕ್ಟಿವ್ ಕ್ಲಾಸ್ ಮತ್ತು ಅಡ್ವರ್ಬ್ ಕ್ಲಾಸನ್ನು ನಾನು ತಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ನಾವು ಸಿಂಪಲ್ ವಾಕ್ಯದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ವೇರ್ ಡು ಯು ವರ್ಕ್? ಡೋಂಟ್ ಯು ವಾಂಟ್ ಎನಿ ಐಸ್ ಕ್ರೀಮ್ ಆರ್ ಚಾಕ್ಲೇಟ್ ಬಾಸ್? ವೈ ಡಿಡೆಂಟ್ ವಿ ಹ್ಯಾವ್ ಲಂಚ್? ಡಿಡೆಂಟ್ ಯು ರಿಯಲೈಸ್ ಹಿ ವಾಸ್ ಡಂಪ್ ಮ್ಯಾನ್ ಆರ್ ಬ್ಲೈಂಡ್ ಮ್ಯಾನ್ ಆರ್ ಡೆಫ್ ಮ್ಯಾನ್? ಹೀಗೆ ನಾವು ಮಾತನಾಡ್ಬೋದು. ಈಗ ಮಾತನಾಡೋ ಅಭ್ಯಾಸವನ್ನು ಹೆಚ್ಚು ಮಾಡ್ತಾ ಇದ್ದರೆ ಅದು ಸ್ಪೀಡ್ ಬಂದು ನೀವು ಈಗ ಇಂಗ್ಲೆಂಡ್ ಇರ್ಬೋದು, ಇಲ್ಲ ಅಮೇರಿಕಾ ಇರ್ಬೋದು, ಇನ್ನಿತರೆ ಯಾವುದೇ ದೇಶದ ಜನ ಮಾತಾಡುವ ರೀತಿಯಲ್ಲಿ ನಾವು ಕೂಡ ಪ್ರೊನೌನ್ಸಿಯೇಷನ್ನ ಮಾಡ್ಬೋದು. ಪ್ರೊನೌನ್ಸಿಯೇಷನ್ನು ವ್ಯತ್ಯಾಸವಾಗಿರುತ್ತೆ. ಅಲ್ಲಿಯ ಹವಾಮಾನ ಗುಣಕ್ಕೆ ಅವರು ಮಾತನಾಡುವ ರೀತಿಯಾಗಿ ಇರ್ತದೆ ಹೊರತು ಆ ವರ್ಡ್ಸ್ಗಳೆಲ್ಲ ಅದೇ ಆಗಿರ್ತದೆ, ಮತ್ತು ಸ್ಪೆಲ್ಲಿಂಗು ಕೂಡ ಅದೇ ಆಗಿರ್ತದೆ. ಕೆಲವು ಅಮೇರಿಕಾ ಮತ್ತು US ಮತ್ತು UK ಸ್ವಲ್ಪ ವ್ಯತ್ಯಾಸ ಇದೆ ಸ್ಪೆಲ್ಲಿಂಗ್ ಬರೆಯುವಾಗ ಅಷ್ಟೇ. ಅದನ್ನು ಅನಂತರ ಮಾತಾಡೋಣ. ನೆಕ್ಸ್ಟು ಇವಾಗ 5ನೇ ವಾಕ್ಯವನ್ನು ನಾನು ಮಾತಾಡ್ತಾ ಇದ್ದೆ. ಡಿಡೆಂಟ್ ಯು ರಿಯಲೈಸ್ ದ್ಯಾಟ್ ಯು ನೀಡೆಡ್ ಟು ಬ್ರಿಂಗ್ ಬುಕ್ ಆರ್ ಮನಿ ಎಕ್ಸೆಟ್ರಾ ಎನಿಥಿಂಗ್ ಆಲ್ಸೋ. 6ನೇ ವಾಕ್ಯವನ್ನು ತಗೊಂಡಿದ್ದೀನಿ. ಇಲ್ಲಿ ಇದನ್ನು ಅರ್ಥೈಸ್ತೀನಿ. ಡಿಡೆಂಟ್ ಯು ರಿಯಲೈಸ್ ದಟ್ ಯು ನೀಡೆಡ್ ಟು ಬ್ರಿಂಗ್ ಬುಕ್ಕನ್ನು ತರಬೇಕಾದದ್ದನ್ನು ನೀನು ಮನಗಾಣಲಿಲ್ವಾ, ಅರ್ತಿರ್ಲಿಲ್ವಾ ಎಂಬ ಅರ್ಥವನ್ನು ಇಲ್ಲಿ ತಗೊಂಡಿದ್ವಿ. ಇಲ್ಲಿ ಡೂ ಅನ್ನೋದು ವರ್ತಮಾನವನ್ನು ತಿಳಿಸ್ತದೆ, ಡಸ್ ಕೂಡ ವರ್ತಮಾನವನ್ನು ತಿಳಿಸ್ತದೆ. ಇಲ್ಲಿ ಡಿಡ್ ಭೂತಕಾಲವನ್ನು ತಿಳಿಸ್ತದೆ. ಇಲ್ಲಿ ಡಿಡೆಂಟ್ ಅನ್ನೋ ಒಂದು ಪದವನ್ನು ನಾವು ಇಲ್ಲಿ ಬಳಸಬೇಕು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ.
ಡಿಡೆಂಟ್. ಡಿಡೆಂಟ್ ಯು ರಿಯಲೈಸ್ ದಟ್ ಯು ನೀಡೆಡ್ ಟು ಬ್ರಿಂಗ್ ಬುಕ್. ನಿನಗೆ ಪುಸ್ತಕವನ್ನು ತರುವುದು ನಿಮಗೆ ನೆನಪಿರಲಿಲ್ಲವೇ, ಅಂದರೆ ಅರಿವಾಗಿರಲಿಲ್ವೇ, ಮನಗಂಡಿರಲಿಲ್ಲವೇ ಎಂಬ ಅರ್ಥವನ್ನು ಕೊಡ್ತಾ ಇದೆ ಅದು. ಈಗ ಡಸಂಟ್ ತಗೊಂಡಿದ್ದೀನಿ ಇಲ್ಲಿ. ಈಗ ಯಾವುದೇ ಮೂರನೇ ವ್ಯಕ್ತಿ ಬಂದಾಗ ಡಸ್ ಎಂಬ ಪದವನ್ನು ನಾವು ತಗೋತೀವಿ ವರ್ತಮಾನ ಮಾಡುವಾಗ. ಇಲ್ಲಿ ಡಸಂಟ್, ಇಲ್ಲಿ ನಾನು ಶಾರ್ಟ್ ಫಾರಮಲ್ಲಿ ನಾಟನ್ನು ಮಾಡ್ಕೊಂಡಿದ್ದೀನಿ. ಡಸಂಟ್ ರೋಹಿತ್ ಲುಕ್ ಓಲ್ಡ್. ಯಾವ ವ್ಯಕ್ತಿ ಮೂರನೇ ವ್ಯಕ್ತಿ ಇದನ್ನು ಥರ್ಡ್ ಪರ್ಸನ್ ರೋಹಿತ್ ಅನ್ನೋನು, ಅವನು ನಮಗೆ ಏನು ಅನಿಸ್ತಾ ಇದ್ದಾನೆ ಅಂದರೆ ಅವನು ಹಿರಿಯವನಂತೆ ಕಾಣಿಸುತ್ತಿಲ್ಲ, ಅಂದರೆ ವಯಸ್ಸಾದವನಂತೆ ಅನಿಸೋದಿಲ್ಲ ಎಂಬ ಅರ್ಥದಲ್ಲಿ ಈ ವಾಕ್ಯಗಳು ಇದೆ. ಇಲ್ಲಿ ನಾವು ವಾಕ್ಯವನ್ನು, ನಾನು ಆವಾಗಲೇ ಹೇಳಿದೆ, ವಾಕ್ಯ ಮಾಡಬೇಕಾದ್ರೆ ಆಕ್ಸಿಲರಿ ವರ್ಬ್ಸನ್ನು ನಾವು ಬಳಸಿ, ಅಂದರೆ ಯಾವುದೇ ಆಕ್ಸಿಲರಿ ವರ್ಬ್ಸ್ ಬಿ ಫಾರ್ಮ್ಲಿ, ಇಲ್ಲಿ ಟು ಬಿ ಫಾರ್ಮ್ ಯಾವುದೇ ಕ್ರಿಯಾಪದಗಳ ಜೊತೆ ನಾವು ಬಿ ಫಾರ್ಮ್ಲಿ ಇರ್ತಕ್ಕಂಥ ಆಕ್ಸಿಲರಿ ವರ್ಬ್ ಯಾವುದು, ಯಾಮ್, ಈಸ್, ವಾಸ್, ಆರ್, ವರ್, ಹೀಗೆ ಅನೇಕ ಶಬ್ದಗಳನ್ನ ಈ ಆಕ್ಸಿಲರಿ ವರ್ಬ್ಸನ್ನು ನಾವು ವಾಕ್ಯದಲ್ಲಿ ಬಳಸ್ಬೋದು ಪ್ರಶ್ನೆ ಮಾಡುವಾಗ. ಹಾಗಾಗಿ ಅಲ್ಲಿ ಇನ್ಫಾರ್ಮನ್ನು ಕೇಳ್ತದೆ ಆ ವರ್ಬ್ಸ್ ಎಲ್ಲ. ಇಲ್ಲಿ ಡೂ ಎಂಬ ಆಕ್ಸಿಲರೀಸನ್ನ ನಾನು ತಗೊಂಡಿದ್ದೀನಿ. ಈ ಆಕ್ಸಿಲರಿ ವರ್ಬ್ ಏನಾಗ್ತದೆ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಅದು ಇಲ್ಲಿ ನಕಾರಾತ್ಮಕ ಬಳಸುವಾಗ ಡೂಗೆ ಎನ್ ಒ ಟಿಯನ್ನು ಹಾಕಿ ಡು ನಾಟ್ ಎಂಬ ಶಬ್ದವನ್ನು ಶಾರ್ಟ್ ಫಾರ್ಮಲ್ಲಿ ಡೋಂಟ್ ಮಾಡ್ಕೊಂಡಿದ್ವಿ ಅಷ್ಟೇ. ಹಾಗಾಗಿ ಇಲ್ಲಿ ಎಲ್ಲ ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನಾರ್ಥಕ ಶಬ್ದಗಳಾದ ವೇರ್, ವೈ, ವೆನ್ ಎಲ್ಲ ಕಡೆ ಬಳಸ್ಬೋದು ಈ ಡೂ ಜೊತೆಯಲ್ಲಿ. ಹಾಗಾಗಿ ಇಂದಿನ ಪಾಠವನ್ನು ನಾನು ಹೇಳಿ ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡಿ ನೀವುಗಳು ಇದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಅಭ್ಯಾಸವನ್ನು ಮಾಡಿ ನೀವು ಚೆನ್ನಾಗಿ, ಆಯ್ತಲ್ಲ. ಹಾಗಾಗಿ ಎಂದಿನಂತೆ ಅಭ್ಯಾಸ ಮಾಡಿ.